Hello everyone, welcome back to my channel. In this video we are going to discuss construction of triangles. So ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಟೈಪ್ ಆಫ್ ಟ್ರಯಾಂಗಲ್ಸ್ ಅನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ ಒಂಚೂರು ಮಿಸ್ ಮಾಡಲಿಲ್ಲ ಹಂಗೆ. ಸೊ ಆವಾಗ ನಿಮಗೆ ಒಂದು ಕಂಪ್ಲೀಟ್ ಆದಂಥ ಐಡಿಯಾ ಸಿಗುತ್ತೆ. ಸೊ ಫಸ್ಟು ಕನ್ಸ್ಟ್ರಕ್ಷನ್ ಹೋಗೋಕ್ಕೂ ಮುಂಚೆ ನಾವು ಟ್ರಯಾಂಗಲ್ನ ನೋಡೋಣ. ಸೊ ಟ್ರಯಾಂಗಲ್ ಇಟ್ ಈಸ್ ಎ ಪ್ಲೇನ್ ಫಿಗರ್ ಬೌಂಡೆಡ್ ಬೈ 3 non-collinear line segment. We know the definition. So in triangles, elements of triangles ಹೇಳೋದಾದ್ರೆ it has 3 vertices. So ಇದೇ ನಮಗೆ ಪಾಯಿಂಟ್ಸ್ ಜಾಯಿನ್ ಆಗಿದೆಯಲ್ಲ A B C, ಇದು ನಮಗೆ ಏನಾಗುತ್ತೆ vertices ಆಗುತ್ತೆ. It has 3 vertices and sides AB, BC and AC. It has 3 sides and angles. So angle A, angle B and angle C. It has 3 angles. So ನಾವು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಓನ್ಲಿ it is possible in these 4 conditions. First ಏನು, when 3 sides are given. Second, when 2 sides and 1 angle is given. Third one, when 1 side and 2 angle is given. And fourth one, ಇದು ನಮಗೆ 10th ಅಲ್ಲಿ ಬರುತ್ತೆ, isosceles triangle when altitude is given. So ಇದ್ರ ಜೊತೆಗೆ right triangle construction ಕೂಡ ಬರುತ್ತೆ, which comes under when 1 side and 2 angle is given ಅಥವಾ when 2 sides and 1 angle is given. ಅಲ್ಲಿ ಆ್ಯಂಗಲ್ ಮೆಜರ್ಮೆಂಟು 90 ಡಿಗ್ರಿ ಇರುತ್ತೆ ಅಷ್ಟೇ, ರೈಟ್ ಆ್ಯಂಗಲ್ ಅಂತ ಹೇಳಿ ಬಂತು ಅಂತ ಹೇಳಿದರೆ. ಸೊ ಇವಾಗ ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ನು ವೆನ್ 3 ಸೈಡ್ಸ್ ಆರ್ ಗಿವನ್. ಸೊ 3 ಸೈಡ್ಸಿಂದ ಮೆಜರ್ಮೆಂಟ್ಸ್ ಕೊಟ್ಟಾಗ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಫಸ್ಟ್ ಏನಿದೆ, ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ವಿತ್ ಸೈಡ್ಸ್ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಆ್ಯಂಡ್ 7 ಸೆಂಟಿಮೀಟರ್. ಸೊ ಇಲ್ಲಿ ನೋಡಿ, ಫಸ್ಟು ನಾವು ಒಂದು ರಫ್ ಸ್ಕೆಚ್ನ ಹಾಕೋಣ. ಇಲ್ಲಿ ನಾವು ಟ್ರಯಾಂಗಲ್ ಈ ರೀತಿ ಒಂದು ರಫ್ ಸ್ಕೆಚ್ನ ಡ್ರಾ ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ನೇಮಿಂಗ್ ಏನೂ ಅವ್ರು ಕೊಟ್ಟಿಲ್ಲ, ಸೊ ನಾವೇ ಓನ್ ನೇಮಿಂಗ್ ಕೊಡ್ಕೊಳ್ಳೋಣ. ನೇಮಿಂಗ್ A B C. ಸೊ ಇಲ್ಲಿ ನೋಡಿ, ಈ ಮೂರಲ್ಲಿ ಹೈಯೆಸ್ಟ್ ಯಾವುದಿರುತ್ತಲ್ಲ ಅದನ್ನು ನೀವು ಬೇಸ್ ಅಂತ ಹೇಳಿ ತೊಗೊಂಡ್ಬಿಡೋಣ. ಸೊ ಬಿ ಸಿ ಏನಾಗುತ್ತೆ ಇಲ್ಲಿ 7 ಸೆಂಟಿಮೀಟರ್. ಉಳಿದಿರೋ 2 ಸೈಡ್ಸಿಗೆ ಉಳಿದಿರೋ ಮೆಜರ್ಮೆಂಟ್ ಕೊಡೋಣ. ಎ ಬಿನ 5 ಸೆಂಟಿಮೀಟರ್ ಆ್ಯಂಡ್ ಎ ಸಿನ 6 ಸೆಂಟಿಮೀಟರ್ ಅಂತ ಹೇಳಿ ಮೆಜರ್ಮೆಂಟ್ ತೊಗೋಣ. ಸೊ ಇದು ರಫ್ ಸ್ಕೆಚ್ ಆಯಿತು. ಇದು ಆಪ್ಷನಲ್, ನಿಮಗೆ ಬೇಕು ಅಂತ ಹೇಳಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಪ್ರಾಬ್ಲಮ್ನ ಮಾಡ್ಬೋದು. ಸೊ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ಡ್ರಾ ಮಾಡಬೇಕಾದ್ರೆ ನಾವು ಬೇಸ್ನ ಡ್ರಾ ಮಾಡ್ಕೊಬೇಕು. ಸೊ ಇಲ್ಲಿ ಬೇಸ್ ಎಷ್ಟಿದೆ ನಮಗೆ, ಬಿ ಸಿ 7 ಸೆಂಟಿಮೀಟರ್. ಸೊ ನಿಮ್ಮ ಸ್ಕೇಲ್ ತೊಗೊಂಡು 7 ಸೆಂಟಿಮೀಟರ್ದು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಮೆಜರ್ಮೆಂಟ್ ಎಲ್ಲಿಂದ ತೊಗೊಳ್ತೀವಿ ಅಂದರೆ 0 ಇಂದ, ನಮ್ಮ ಸ್ಕೇಲಲ್ಲಿ 0 ಇಂದ ಏನಿರುತ್ತಲ್ಲ, ಸೊ 0 ಇಂದ 7ವರೆಗೂ ಈ ರೀತಿ ಮೆಜರ್ಮೆಂಟ್ನ ತೊಗೊಳ್ತೀವಿ. ಸೊ ಇದು 7 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡ್ಕೊಂಡ್ವಿ, ವಿಚ್ ಈಸ್ ಬಿ ಸಿ. ಸೊ ಇಲ್ಲಿ ನಾನು ಪೆನ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಪೆನ್ಸಿಲ್ ಯೂಸ್ ಮಾಡಿದ್ವಿ ಅಂತ ಹೇಳಿದರೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣೋದಿಲ್ಲ. ದಟ್ಸ್ ವೈ ಐ ಆಮ್ ಯೂಸಿಂಗ್ ಪೆನ್. ಬಟ್ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಪೆನ್ಸಿಲ್. ಓಕೆ, ನೆಕ್ಸ್ಟು ಕಂಪಾಸ್ ತೊಗೊಳ್ಳಿ. ಇಲ್ಲಿ ನೋಡಿ, ಕಂಪಾಸ್ ತೊಗೊಳ್ಬೇಕಾದ್ರೆ ಈ ಪೆನ್ಸಿಲ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ಕಂಪಾಸ್ ನೀಡಲ್ ಏನಿರುತ್ತಲ್ವಾ, ಸೊ ಈ ನೀಡಲು ನಮ್ಮ ಪೆನ್ಸಿಲ್ನ ನೀಡಲು ಎರಡು ಒಂದೇ ಲೆವೆಲಲ್ಲಿ ಇರಬೇಕು. ಸೊ ಈ ರೀತಿ ಜಾಯಿನ್ ಮಾಡಿದಾಗ ಒಂದೇ ಲೆವೆಲಲ್ಲಿ ಇರಬೇಕು. ನಿಮ್ಮ ಟೇಬಲ್ ಅಥವಾ ಡೆಸ್ಕ್ ಈ ರೀತಿ ಪ್ಲೈವುಡ್ ಮೇಲೆ ಇಟ್ಕೊಂಡು ಒಂದೇ ಲೆವೆಲ್ ಇಲ್ಲಿದೆನೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಬೇಕು, ಅದು ಮೇನ್ ಥಿಂಗ್. ಸೊ ಇದು ಸೆಟ್ ಮಾಡ್ಕೊಂಡ್ಮೇಲೆ ಇವಾಗ ಬಿ ಎ ಎಷ್ಟಿದೆ, 5 ಸೆಂಟಿಮೀಟರ್. ಸೊ ಸ್ಕೇಲ್ ತೊಗೊಂಡು ನಿಮ್ಮ ಕಂಪಾಸ್ ನೀಡಲ್ನ 0ದಲ್ಲಿ ಇಟ್ಕೊಳ್ಳಿ ಆ್ಯಂಡ್ 5 ಸೆಂಟಿಮೀಟರಿಗೆ 5ಗೆ ನಿಮ್ಮ ಪೆನ್ಸಿಲ್ ನೀಡಲ್ನ ಇಟ್ಕೊಳ್ಳಿ. ಸೊ ಈ ರೀತಿ ಮೆಜರ್ಮೆಂಟ್ನ ತೊಗೊಳ್ಳಿ. ಇದು ನೀವು ಈ ರೀತಿ ಹಿಡ್ಕೊಂಡು ತೊಗೊಳ್ಳೋ ಹಾಗಿಲ್ಲ ಆಯಿತಾ. ಸ್ಕೇಲ್ನ ಡೆಸ್ಕ್ ಮೇಲೆ ಅಥವಾ ಬುಕ್ ಮೇಲೇ ಇಟ್ಕೊಂಡು ಕೆಳಗಡೆ ಇಟ್ಕೊಂಡೆ ಈ ರೀತಿ ಮೆಜರ್ಮೆಂಟ್ನ ತೊಗೊಬೇಕು. ಸೊ ಎಷ್ಟು, 5 ಸೆಂಟಿಮೀಟರ್. 5 ಸೆಂಟಿಮೀಟರಿಂದ ಬಿ ಇಂದ ಎಗೆ. ಸೊ ಬಿಯಲ್ಲಿ ನಿಮ್ಮ ಕಂಪಾಸ್ ನೀಡಲ್ ಇಟ್ಕೊಂಡು ಈ ರೀತಿ ಒಂದು ಆರ್ಕ್ನ ಡ್ರಾ ಮಾಡಿ. ನೀವು ಬೇಕಿದ್ರೆ ಇನ್ನು ಲೆಂತಿಯಾಗಿ ತೊಗೋಬೋದು. ನೆಕ್ಸ್ಟು ಎ ಸಿ ಎಷ್ಟಿದೆ, 6 ಸೆಂಟಿಮೀಟರ್. ಸೊ ಇವಾಗ ಸೇಮ್ 0ಗೆ ನಿಮ್ಮ ಕಂಪಾಸ್ ನೀಡಲ್, 6ಗೆ ಪೆನ್ಸಿಲ್ ನೀಡಲ್ ಈ ರೀತಿ ಇಟ್ಕೊಂಡು ಸಿಯಿಂದ ಈ ಆರ್ಕ್ನ ಕಟ್ ಆಗಬೇಕು. ಫಸ್ಟಿಗೆ ನಾವೇನು ಡ್ರಾ ಮಾಡಿರ್ತೀವಲ್ಲ ಆರ್ಕ್ ಕಟ್ ಆಗಬೇಕು. ಕಟ್ ಆಗಲಿಲ್ಲ ಅಂತ ಹೇಳಿದರೆ ಬಿಯಲ್ಲಿ ಮತ್ತೆ 5 ಸೆಂಟಿಮೀಟರ್ ಮೆಜರ್ ತೊಗೊಂಡು ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಬೋದು. ಓಕೆ, ಡಿಪೆಂಡಿಂಗ್ ಆನ್ ಪ್ರಾಬ್ಲಮ್ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದೇನು 2 ಪಾಯಿಂಟ್ ಜಾಯಿನ್ ಆಗಿದೆಯಲ್ಲ, 2 ಆರ್ಕು, ದಿಸ್ ಈಸ್ ಅವರ್ ಪಾಯಿಂಟ್ ಎ. ಸೊ ಇವಾಗ ಎ ಬಿ ಆ್ಯಂಡ್ ಎ ಸಿನ ಜಾಯಿನ್ ಮಾಡೋಣ. ಸೊ ಜಾಯಿನ್ ಎ ಬಿ ಆ್ಯಂಡ್ ಎ ಸಿ. ಸೊ ಈ ರೀತಿ ಜಾಯಿನ್ ಮಾಡಿದ್ಮೇಲೆ ಇದು ಮೆಜರ್ಮೆಂಟ್ಸ್ನ ಬರ್ಕೊಳ್ಳೋಣ. 5 ಸೆಂಟಿಮೀಟರ್ ಆ್ಯಂಡ್ ದಿಸ್ ಈಸ್ 6 ಸೆಂಟಿಮೀಟರ್. ಸೊ ಈ ಥರ ಯಾವುದೇ ಮೆಜರ್ಮೆಂಟ್ಸ್ ಕೊಟ್ಟರು ನೀವು ಸೇಮ್ ಮೆಥಡೇ ಫಾಲೋ ಅಪ್ ಮಾಡಿ. ಸೊ ಇವಾಗ ನಾನೊಂದು ಮೆಜರ್ಮೆಂಟ್ ಕೊಡ್ತೀನಿ. ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಆಫ್ 4 ಸೆಂಟಿಮೀಟರ್, 3 ಸೆಂಟಿಮೀಟರ್ ಆ್ಯಂಡ್ 5 ಸೆಂಟಿಮೀಟರ್. ಸೊ ಇದನ್ನು ವರ್ಕ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಸೆಕೆಂಡ್ ಟೈಪು
ಸೊ ಸೆಕೆಂಡ್ ಟೈಪ್ ಏನಿದೆ ಅಂತ ಹೇಳಿದ್ರೆ ವೆನ್ 2 sides ಆ್ಯಂಡ್ 1 ಆ್ಯಂಗಲ್ ಈಸ್ ಗಿವನ್. ಸೊ 2 ಸೈಡು ಮತ್ತು 1 ಆ್ಯಂಗಲಿನ ಮೆಜರ್ಮೆಂಟ್ ಕೊಟ್ಟರೆ ಯಾವ ರೀತಿ ಮಾಡೋದು ಅಂತೇಳಿ ಕನ್ಸಿಡರ್ ಆನ್ ಎಕ್ಸಾಂಪಲ್ ಪ್ರಾಬ್ಲಮ್. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ABC ವಿಚ್ ಸೈಡ್ BC is equals to 6 cm, AB is equals to 5 cm and angle ABC is equals to 60 degree. ಸೊ ಇಲ್ಲಿ ನಾವು ಆ್ಯಸ್ ಯೂಶುವಲ್ ರಫ್ ಸ್ಕೆಚ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ದೇ ಹ್ಯಾವ್ ಗಿವನ್ BC ಆ್ಯಂಡ್ AB. ಸೊ ಇಲ್ಲಿ ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ವ ಅದನ್ನು ನಾವು ಬೇಸ್ ಆಗಿ ತೊಗೊಳ್ಳೋಣ. ಸೊ ಇಲ್ಲಿ ನಾನು BCನ ಬೇಸ್ ಆಗಿ ತೊಗೊಳ್ತೀನಿ. ಸೊ BC ಬೇಸ್ 6 ಸೆಂಟಿಮೀಟರ್, ಉಳಿದಿದ್ದು ಯಾವುದು ವರ್ಟಿಸಸ್ಸು A. ಸೊ ಅವಾಗ AB ಎಷ್ಟಿದೆ 5 ಸೆಂಟಿಮೀಟರ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಆ್ಯಂಗಲ್ ABC ಇದು 60 ಡಿಗ್ರಿ. ಒಂದೊಂದು ಸತಿ ಏನಾಗುತ್ತೆ ಆ್ಯಂಗಲು C ಕೊಟ್ಟಿರ್ತಾರೆ ಆಯಿತಾ. ಸೊ ಆ್ಯಂಗಲ್ C ಕೊಟ್ಟಾಗಲೂ ಕೂಡ ಸೇಮ್ ಇದೇ ರೀತಿಯೇ ಮಾಡ್ಕೊಳ್ಳೋದು ನಾವು. ಸೊ ಇವಾಗ ಫಸ್ಟ್ ಸ್ಟೆಪ್ ಏನು, ವಿ ಹ್ಯಾವ್ ಟು ಡ್ರಾ ದಿ ಬೇಸ್. ಸೊ ಬೇಸ್ನ ಡ್ರಾ ಮಾಡ್ಕೊಳ್ಳೋಣ. ಬೇಸ್ ಎಷ್ಟಿದೆ 6 ಸೆಂಟಿಮೀಟರ್. ಸೊ ನಿಮ್ಮ ಏನು ಪೇಜ್ ಇರುತ್ತಲ್ಲ ಪೇಜ್ನ ಸ್ವಲ್ಪ ಕೆಳಗಡೆನೇ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಸೊ 6 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟ್ನ ಈ ರೀತಿ ಡ್ರಾ ಮಾಡ್ಕೊಂಡ್ವಿ. ಸೊ ಇದಕ್ಕೆ ನೇಮಿಂಗ್ ಕೊಡೋಣ, ದಿಸ್ ಈಸ್ B. ನೀವು ಈ ರೀತಿ ಪಾಯಿಂಟ್ ಇಟ್ಕೊಂಡ್ರಿ ಅಂತೇಳಿದರೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. 6 ಸೆಂಟಿಮೀಟರ್. ನೆಕ್ಸ್ಟು ದೇ ಹ್ಯಾವ್ ಗಿವನ್ ಆ್ಯಂಗಲ್ B ಎಷ್ಟಿದೆ ನಮಗೆ 60 ಡಿಗ್ರಿ. ಸೊ ನಿಮ್ಮ ಪ್ರೊಟ್ರಾಕ್ಟರ್ ತೊಗೊಳ್ಳಿ. ಸೊ ಪ್ರೊಟ್ರಾಕ್ಟರ್ ತೊಗೊಂಡು ಒಂದು ನಿಮಿಷ ಈ ಪ್ರೊಟ್ರಾಕ್ಟರಲ್ಲಿ ಇದೇನು ಲೈನ್ ಇದೆಯಲ್ಲ, ಸೊ ಈ ಲೈನ್ ಏನಿದೆಲ್ಲ ಮಿಡಲು, ದಿಸ್ ಈಸ್ ಸೆಂಟರ್ ಆ್ಯಂಡ್ ಇದು ಬೇಸ್. ಈ ಕಡೆ ಏನಿದೆಲ್ಲ ಇವು ಬೇಸು ಕಾಣ್ತಿದೆನಾ. ಸೊ ದಿಸ್ ಈಸ್ ಸೆಂಟರ್, ಇವೆರಡು ಏನಾಗುತ್ತೆ ನಮಗೆ ಬೇಸ್. ಸೊ ಪ್ರೊಟ್ರಾಕ್ಟರ್ನ ನಾವು ಹೇಗೆ ಇಟ್ಕೊಬೇಕು ಅಂತ ಹೇಳಿದ್ರೆ ಯಾವ ಪಾಯಿಂಟಲ್ಲಿ ನಮಗೆ ಆ್ಯಂಗಲ್ ಬಂದಿದೆಯಲ್ಲ ಆ ಪಾಯಿಂಟಲ್ಲಿ ಸೆಂಟರ್ ಬರಬೇಕು. ಇವಾಗ ಬಿಯಲ್ಲಿ ನಮಗೆ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಸೊ ಅದಕ್ಕೆ ಬಿಯಲ್ಲಿ ಈ ಸೆಂಟರ್ ಬರೋ ಥರ ಎಕ್ಸಾಕ್ಟ್ ಈ ರೀತಿ ಇಟ್ಕೋಬೇಕು. ಅರ್ಥ ಆಯ್ತಾ. ಅದೇ ಬೈ ಚಾನ್ಸ್ ಸಿಯಲ್ಲಿ ನಮಗೆ ಆ್ಯಂಗಲ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಸಿಯಲ್ಲಿ ಈ ರೀತಿ ಪ್ರೊಟ್ರಾಕ್ಟರ್ನ ಇಟ್ಕೊಬೇಕು ಆಯಿತಾ. ಸೊ ಇವಾಗ ಆ್ಯಂಗಲ್ ಹೇಗೆ ಮೆಷರ್ ಮಾಡೋದು ಅಂತ ಹೇಳಿದ್ರೆ ಇವಾಗ ಬಿಯಲ್ಲಿ ಇಟ್ಕೊಂಡಿದ್ದೀವಿ. ಇದೇನಿದೆಯಲ್ಲ ಬೇಸ್ ಲೈನು, ಸೊ ದಿ ಬೇಸ್ ಲೈನು ನಮ್ಮದು ಏನು ಬೇಸ್ ಲೈನ್ ಇದಿರುತ್ತಲ್ಲ ಇವೆರಡು ಜಾಯ್ನ್ ಆಗಬೇಕು. ನೋಡಿ ಇಲ್ಲೇನಾದರೂ ಡಿಫ್ರೆನ್ಸ್ ಕಾಣ್ತಿದೆನಾ. ಇವಾಗ ಒಂಚೂರು ಸರ್ಸ್ದೆ ಅಂತ ಹೇಳಿದ್ರೆ ಈ ಲೈನು ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಇಲ್ಲೇನು ಮಾಡಬೇಕು ನಾವು, ಎರಡೂ ಲೈನು ಒಂದಕ್ಕೊಂದು ಕೋಇನ್ಸಿಡೆಂಟ್ ಆಗಬೇಕು. ಸೊ ಆ ರೀತಿ ಲೈನ್ ಮೇಲೆ ಲೈನ್ನ ಇಟ್ಕೋಬೇಕು. ಸೊ ಇವಾಗ ಬಿ ಆ್ಯಂಗಲ್ನು ನಾವು ಈ ಕಡೆ ಲೈನ್ ಬಂದಿದೆ ಅಲ್ವಾ, ಸೊ ಅದಕ್ಕೆ 0ಇಂದ ಕೌಂಟಿಂಗ್ ಮಾಡ್ಕೊಬೇಕು. ಇಲ್ಲಿ 2 ಮೆಜರ್ಮೆಂಟ್ ಬರುತ್ತೆ. ನಾವು ಈ ಕಡೆ ಆ್ಯಂಗಲ್ ನೋಡ್ತಿರೋದ್ರಿಂದ 0ಇಂದ ಕೌಂಟಿಂಗ್ ಮಾಡ್ಕೊತೀವಿ. 0, 10, 20, 30, 40, 50, 60. ಸೊ 60 ಇಲ್ಲಿಗೆ ಬರುತ್ತೆ. ಅದೇ ನಮಗೆ ಸಿಯಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿತ್ತು ಅಂತ ಹೇಳಿದ್ರೆ ಸಿಯಲ್ಲಿ ಈ ರೀತಿ ಇಟ್ಕೊಂಡು, ಸೊ ನಮಗೆ ಆ್ಯಂಗಲ್ ಫಾರ್ಮೇಷನ್ ಯಾವ ಸೈಡ್ ಆಗಿದೆ, ಲೆಫ್ಟ್ ಸೈಡ್ ಆಗಿದೆ. ಸೊ ಅವಾಗ ಏನು ಮಾಡ್ತೀವಿ, ಈ ಕಡೆಯಿಂದ 0 ಕೌಂಟಿಂಗ್ ತೊಗೊತೀವಿ ಮೇಲ್ಗಡೆದು. ಅವಾಗ 0, 10, 20, 30, 40, 50, 60. ಮತ್ತು ಈ ಕಡೆಯಿಂದನೂ ನೀವು ತೊಗೊಳ್ಳೋ ಹಾಗಿಲ್ಲ ಆಯಿತಾ. ಯಾವ ಕಡೆ ನಮ್ಮ ಲೈನ್ ಹೋಗಿರುತ್ತಲ್ಲ ಆ ಕಡೆಯಿಂದ ಕೌಂಟಿಂಗ್ ತೊಗೋಬೇಕಾಗುತ್ತೆ. ಸೊ ಇವಾಗ ಬಿ ಇದೇನು 60 ಡಿಗ್ರಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಸೊ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡೆ ಡ್ರಾ ಮಾಡ್ಕೊಳ್ಳೋಣ. ಇದು 60 ಡಿಗ್ರಿ. ಇವಾಗ ದೇ ಹ್ಯಾವ್ ಗಿವನ್ AB 5 ಸೆಂಟಿಮೀಟರ್. ಸೊ ಇಲ್ಲಿ ಸೇಮ್ ಕಂಪಾಸಲ್ಲಿ ಮೆಜರ್ಮೆಂಟ್ ತೊಗೋಣ. 0ಇಂದ 5 ಸೆಂಟಿಮೀಟರ್ ಕಂಪಾಸಲ್ಲಿ ಮೆಜರ್ಮೆಂಟ್ ತೊಗೊಂಡು ಬಿಯಿಂದ ಇದೇನು ಆ್ಯಂಗಲ್ ನಾವು ಡ್ರಾ ಮಾಡಿದ್ದೀವಲ್ಲ ಈ ಆ್ಯಂಗಲ್ನ ಕಟ್ ಮಾಡೋಣ. ಇನ್ ಕೇಸ್ AC ಕೊಟ್ಟಿದ್ರು ಅಂದರೂ ಕೂಡ ಸೇಮ್ ಸಿಯಲ್ಲಿ ಇಟ್ಕೊಂಡು ಇಲ್ಲಿ ನಾವು ಕಟ್ ಮಾಡ್ತೀವಿ ಆಯಿತಾ. ಸೊ ಆ ರೀತಿ ಮಾಡ್ತೀವಿ. ಸೊ ಇವಾಗ ಈ ಪಾಯಿಂಟ್ ಏನಿದೆಯಲ್ಲ, ಸೊ ದಿಸ್ ಈಸ್ ಅವರ್ A. ಇವಾಗ AC ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ AB 5 ಸೆಂಟಿಮೀಟರ್. ದಿಸ್ ಈಸ್ ಹೌ ವಿ ಡ್ರಾ ವೆನ್ 2 sides and 1 angle is given. ನೆಕ್ಸ್ಟ್ ಇವಾಗ ಥರ್ಡ್ ಟೈಪು, ವೆನ್ 1 side and 2 angle is given. ಒಂದು ಸೈಡು 2 angles ಕೊಟ್ಟಾಗ ಯಾವ ರೀತಿ ಮಾಡೋದು ಅಂಥೇಳಿ. ಸೊ ಇವಾಗ ನೋಡಿ ಎಕ್ಸಾಂಪಲ್ ಪ್ರಾಬ್ಲಮ್. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ವಿತ್ ಸೈಡ್ BC is equals to 7 centimeter, angle B is equals to 45 degree, angle A is equals to 105 degree. So similarly we have to draw a rough sketch of a triangle. ಸೊ ದೇ ಹ್ಯಾವ್ ಗಿವನ್ BC. ಸೊ ಇಲ್ಲಿ ಯಾವ ಸೈಡ್ ಕೊಟ್ಟಿದ್ರಲ್ಲ ಅದನ್ನು ಬೇಸಾಗಿ ತೊಗೋಣ. BC ನಮಗೆ ಬೇಸಿಗೆ ಮೆಜರ್ಮೆಂಟ್ ಇರಲೇಬೇಕು ಆಯಿತಾ. ಸೊ BC 7 ಸೆಂಟಿಮೀಟರ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಆ್ಯಂಗಲ್ B 45 ಡಿಗ್ರಿ. ಆ್ಯಂಗಲ್ B 45 ಡಿಗ್ರಿ ಈಸ್ A ಆಯಿತಾ. ಸೊ ಆ್ಯಂಡ್ ಆ್ಯಂಗಲ್ A ಈಸ್ 105 ಡಿಗ್ರಿ. ಇಲ್ಲಿ ನೋಡಿ ನಮಗೆ 2 ಆ್ಯಂಗಲ್ಸ್ ಏನು ಕೊಟ್ಟಿರ್ತಾರಲ್ಲ ದಟ್ ಶುಡ್ ಬಿ ಇನ್ ಬೇಸ್.
ಸೊ ಅವೆರಡು ಆ್ಯಂಗಲ್ಸಿಂದು ಮೆಜರ್ಮೆಂಟು ಬೇಸಲ್ಲೇ ಇದ್ದರೆ ವಿ ಕ್ಯಾನ್ ಕನ್ಸ್ಟ್ರಕ್ಟ್. ಬಟ್ ಇಲ್ಲೇನಿದೆ ಎ ಮತ್ತು ಬಿ ಎಲ್ಲಿದೆ, ಸಿ ಯಲ್ಲಿರುವಂಥ ಬೇಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹೀಗಿದ್ದಾಗ ಏನು ಮಾಡ್ತೀವಿ, ನಾವು ಸಿನ ಫೈಂಡ್ ಔಟ್ ಮಾಡ್ಕೊತೀವಿ. ಹೇಗೆ? ಬೈ ಅಪ್ಲೈಯಿಂಗ್ ಪ್ರಾಪರ್ಟಿ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್. ದಟ್ ಈಸ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಅಂದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ ಮೂರು ಆ್ಯಂಗಲ್ಸ್ನ ಮೆಜರ್ ಮಾಡಿದ್ವಿ ಅಂತ ಹೇಳಿದರೆ 180 ಡಿಗ್ರಿ ಬರುತ್ತೆ. ಸೊ ದೇ ಹ್ಯಾವ್ ಗಿವನ್ ಆ್ಯಂಗಲ್ ಎ 105 ಡಿಗ್ರಿ ಪ್ಲಸ್ ಆ್ಯಂಗಲ್ ಬಿ 45 ಡಿಗ್ರಿ ಪ್ಲಸ್ ವಿ ಡೋಂಟ್ ನೋ ಆ್ಯಂಗಲ್ ಸಿ, ಅದನ್ನು ಹಾಗೆ ಇಟ್ಕೊಳ್ಳೋಣ 180 ಡಿಗ್ರಿ. ಸೊ 105 ಪ್ಲಸ್ 45 ಅಂತ ಹೇಳಿದರೆ ಎಷ್ಟಾಗುತ್ತೆ ನಮಗೆ? 150 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 180. ಸೊ ವಿ ಹ್ಯಾವ್ ಟು ಫೈಂಡ್ ಆ್ಯಂಗಲ್ ಸಿ, ಅದನ್ನು ಹಾಗೆ ಇಟ್ಕೊಳ್ಳೋಣ 180 ಡಿಗ್ರಿ. ಈ ಪ್ಲಸ್ 150 ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 150 ವಿಚ್ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಸೊ ಆ್ಯಂಗಲ್ ಸಿ ಎಷ್ಟು ಬಂತು ನಮಗೆ? 30 ಡಿಗ್ರಿ. ಸೊ ಈ ರೀತಿ ನಾವು ಬೇಸಲ್ಲಿರುವಂಥ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಕೊಬೇಕು. ಕೊಟ್ಟಿದ್ರೆ ನೋ ಪ್ರಾಬ್ಲಮ್, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೈ ಅಪ್ಲೈಯಿಂಗ್ ದ ಪ್ರಾಪರ್ಟಿ ವಿ ಕ್ಯಾನ್ ಫೈಂಡ್. ಸೊ ಇವಾಗ ಫಸ್ಟು ಬೇಸ್ನ ಡ್ರಾ ಮಾಡ್ಕೊಳ್ಳೋಣ. ಎಷ್ಟು? 7 ಸೆಂಟಿಮೀಟರ್. ಸೊ 7 ಸೆಂಟಿಮೀಟರ್ ಬೇಸ್ನ ಡ್ರಾ ಮಾಡ್ಕೊಳ್ಳೋಣ. ಸೊ 0 ಇಂದ 7 ಸೆಂಟಿಮೀಟರ್ ಮೆಜರ್ಮೆಂಟ್ ತೊಗೊಂಡು ಇದನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಬಿ and this is C, that is 7 centimeter. Now angle B ಎಷ್ಟಿದೆ? 45 ಡಿಗ್ರಿ. ಸೊ ಸೆಂಟರ್ನ ಬಿ ಯಲ್ಲಿ ಇಟ್ಕೊಂಡು, ಸೊ ಇವಾಗ ಬಿ ಆ್ಯಂಗಲ್ ಫಾರ್ಮೇಷನ್ ಈ ಕಡೆ ಲೈನ್ ಯಾವ ಸೈಡ್ ಇದೆ? ನಮಗೆ ರೈಟ್ ಸೈಡ್ ಇದೆ. ಸೊ ಅದಕ್ಕೆ ರೈಟ್ ಸೈಡ್ 0 ಇಂದ ಕೌಂಟ್ ಮಾಡ್ತೀವಿ. 0, 10, 30, 40, 50, ಸಾರಿ ಎಷ್ಟು? 45 ಡಿಗ್ರಿ ಅಲ್ಲ. ಸೊ 40 ಆದಮೇಲೆ 5 ಅಂದರೆ ಇಲ್ಲಿಗೆ ಬರುತ್ತೆ. ಸ್ಕೇಲಲ್ಲಿ ಹೇಗೆ ಮೆಜರ್ಮೆಂಟ್ ಮಾಡ್ತೀವಲ್ಲ ಹಾಗೆ 45. ಸೊ ಈ 45ಗೆ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಆ್ಯಂಗಲ್ 45. ಸಿಮಿಲರ್ಲಿ ಆ್ಯಂಗಲ್ ಸಿ ಎಷ್ಟಿದೆ ನಮಗೆ? 30 ಡಿಗ್ರಿ. ಸೊ ಇವಾಗ ಸಿಯಲ್ಲಿ ಈ ರೀತಿ ಸೆಂಟರ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇವಾಗ ನಮಗೆ ಲೈನ್ ಯಾವ ಸೈಡ್ ಇದೆ? ಲೆಫ್ಟ್ ಸೈಡ್ ಇದೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಲೆಫ್ಟ್ ಸೈಡ್. ಸೊ 0, 10, 20, 30. ಸೊ ಪಾಯಿಂಟ್ ಎಲ್ಲಿ ಬರುತ್ತೆ ನಮಗೆ? 30 ಇಲ್ಲಿ ಬರುತ್ತೆ. ಸೊ ಇವೆರಡನ್ನೂ ಈ ರೀತಿ ಜಾಯಿನ್ ಮಾಡೋಣ. ಸೊ ಇವೆರಡೂ ಲೈನ್ಸ್ ಏನು ಜಾಯ್ನ್ ಆಗಿದೆಯಲ್ಲ, ಸೊ ದಿಸ್ ಪಾಯಿಂಟ್ ಈಸ್ ಎ. ಸೊ ಈ ಪಾಯಿಂಟ್ ನಮಗೆ ಬೇಕಿದ್ರೆ ಮೆಜರ್ಮೆಂಟ್ ಮಾಡಿ ನೋಡಿ. ದಟ್ ಈಸ್ 105 ಡಿಗ್ರಿನೇ ಇರುತ್ತೆ. ಸೊ 30 ಡಿಗ್ರಿ. ಸೊ ಇದನ್ನು ಬೇಕಿದ್ರೆ ಮೆಜರ್ ಮಾಡಿಬಿಟ್ಟು ನೋಡೋಣ. ಸೊ ಮೆಜರ್ ಮಾಡಿ ನೋಡಿದ್ರೆ ಇಲ್ಲಿ ನೋಡಿ 0 ಇಂದ ಕೌಂಟ್ ಮಾಡಿಬಿಟ್ಟು ಕರೆಕ್ಟಾಗಿ 105 ಆ್ಯಂಗಲ್ಲೇ ಬಂದಿದೆ. 105 ಡಿಗ್ರಿನೇ ಬಂದಿದೆ. ಸೊ ಇವಾಗ ಲಾಸ್ಟ್ ಟೈಪ್, ದಟ್ ಈಸ್ isosceles triangle when altitude is given. Altitude is nothing but a height of the triangle. So if we consider a triangle, ಅದ್ರದ್ದು ಹೈಟ್ ಇದೇನಿರುತ್ತಲ್ವ, ಪರ್ಪೆಂಡಿಕ್ಯುಲರ್ ಲೈನ್ ಮೆಜರ್ಮೆಂಟ್ ಇರುತ್ತಲ್ಲ, ದಟ್ ಈಸ್ ಆಲ್ಟಿಟ್ಯೂಡ್. ಸೊ ಇಲ್ಲಿ ಕನ್ಸ್ಟ್ರಕ್ಟ್ ಆ್ಯನ್ ಐಸೋಸಿಲಸ್ ಟ್ರಯಾಂಗಲ್. ಐಸೋಸಿಲಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನು? ಎ ಟ್ರಯಾಂಗಲ್ ಇನ್ ವಿಚ್ 2 sides ಆರ್ ಈಕ್ವಲ್. 2 sides ಈಕ್ವಲ್ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಐಸೋಸಿಲಸ್ ಟ್ರಯಾಂಗಲ್ ಹೂಸ್ ಬೇಸ್ ಈಸ್ 8 ಸೆಂಟಿಮೀಟರ್. ಸೊ ಇಲ್ಲಿ ಬೇಸ್ ಕೊಟ್ಟಿದ್ರೆ ಬಿ ಸಿ 8 ಸೆಂಟಿಮೀಟರ್ ಆ್ಯಂಡ್ ಆಲ್ಟಿಟ್ಯೂಡ್ ಈಸ್ 4 ಸೆಂಟಿಮೀಟರ್. ಸೊ ಹೈಟ್ ಎಷ್ಟಿದೆ? ದಟ್ ಈಸ್ 4 ಸೆಂಟಿಮೀಟರ್. ಸೊ ಇವಾಗ ಫಸ್ಟು ಬೇಸ್ನ ಡ್ರಾ ಮಾಡ್ಕೊಳ್ಳೋಣ. ಎಷ್ಟು? 8 ಸೆಂಟಿಮೀಟರ್ ಬೇಸ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಈ ರೀತಿ 8 ಸೆಂಟಿಮೀಟರ್ ಬೇಸ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಬಿ ಸಿ 8 ಸೆಂಟಿಮೀಟರ್. ಸೊ ಹಿಯರ್ ವಿ ಹ್ಯಾವ್ ಟು ಡ್ರಾ ಆಲ್ಟಿಟ್ಯೂಡ್ ವಿಚ್ ಇಸ್ ನಥಿಂಗ್ ಬಟ್ ಅ ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಲೈನ್ನ ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿದ್ರೆ, ಇವಾಗ ಬಿ ಯಲ್ಲಿ ನಿಮ್ಮ ಕಂಪಾಸ್ ಇಟ್ಕೊಂಡು, ಸೊ ಇಲ್ಲಿ ನೋಡಿ, ಸೊ ದಿಸ್ ಈಸ್ ಹಾಫ್ ಆಫ್ ಬಿ ಸಿ. ಹೌದಾ? ಅಂದಾಜು ತೊಗೊತಿದ್ದೀವಿ. ಸೊ ಹಾಫ್ಗಿಂತ ಜಾಸ್ತಿ, ಒಂದು ಮುಕ್ಕಾಲು ಭಾಗ ಇಷ್ಟು ಮೆಜರ್ಮೆಂಟ್ ತೊಗೋಬೇಕು. ಸೊ ತೊಗೊಂಡ್ಮೇಲೆ ಸೊ ಈ ರೀತಿ ಮೇಲ್ಗಡೆ ಒಂದು ಆರ್ಕ್, ಕೆಳಗಡೆ ಒಂದು ಆರ್ಕ್ನ ಡ್ರಾ ಮಾಡಬೇಕು. ಸೊ ಇದಾದಮೇಲೆ ಸೇಮ್ ಮೆಜರ್ಮೆಂಟು ಚೇಂಜ್ ಆಗೋದಿಲ್ಲ. ಸಿಯಿಂದ ಮೇಲ್ಗಡೆ ಒಂದು ಆರ್ಕ್, ಕೆಳಗಡೆ ಒಂದು ಆರ್ಕ್ನ ಕಟ್ ಮಾಡಬೇಕು. ಬೈ ಚಾನ್ಸ್ ಕಟ್ ಆಗಲಿಲ್ಲ ಅಂದರೆ ಅಗೇನ್ ಬಿ ಯಲ್ಲಿ ಇಟ್ಕೊಂಡು ಸೊ ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಬೋದು. ಸೊ ಇವಾಗ ಈ ಪಾಯಿಂಟ್ ಆ್ಯಂಡ್ ಇಲ್ಲಿ ಪಾಯಿಂಟ್, ಈ ಮೂರನ್ನು ಸೇರಿಸಿ ಹೀಗೆ ಜಾಯಿನ್ ಮಾಡ್ಕೋಣ. ಸೊ ಇದು ಪರ್ಪೆಂಡಿಕ್ಯುಲರ್ ಲೈನ್ ಆಯಿತು. ಬಟ್ ಇಟ್ ಈಸ್ ನಾಟ್ ಆಲ್ಟಿಟ್ಯೂಡ್. ಸೊ ದೇ ಹ್ಯಾವ್ ಗಿವನ್ ಆಲ್ಟಿಟ್ಯೂಡ್ ಲೆಂತ್ ಎಷ್ಟಿದೆ? 4 ಸೆಂಟಿಮೀಟರ್. ಸೊ ಕಂಪಾಸಲ್ಲಿ 4 ಸೆಂಟಿಮೀಟರ್ ಮೆಜರ್ಮೆಂಟ್ನ ತೊಗೊಳ್ಳೋಣ. ಸೊ ಈ ರೀತಿ ಕಂಪಾಸಲ್ಲಿ 4 ಸೆಂಟಿಮೀಟರ್ ಮೆಜರ್ಮೆಂಟ್ ತೊಗೊಂಡು ಇದೇನಿದೆ ಅಲ್ವಾ ಸೆಂಟರ್, ಇಲ್ಲೇನು ಕಟ್ಟಾಗಿದೆಯಲ್ಲ ಈ ಪಾಯಿಂಟಿಂದ 4 ಸೆಂಟಿಮೀಟರ್ಗೆ ಕಟ್ ಮಾಡ್ಕೋಣ. ಸೊ ದಿಸ್ ಈಸ್ ಅವರ್, ಇಲ್ಲೇನು ಕಟ್ಟಾಗಿದೆಯಲ್ಲ ಈ ಪಾಯಿಂಟ್ ಅಲ್ಲ, ಈ ಪಾಯಿಂಟ್ ಏನಿದೆಯಲ್ಲ ದಿಸ್ ಈಸ್ ಎ. ಇವಾಗ ಎ ಸಿ ಮತ್ತು ಎ ಬಿನ ಜಾಯಿನ್ ಮಾಡೋಣ. ಸೊ ಎ ಬಿ
ಆ್ಯಂಡ್ ಎ ಸಿನ ಜಾಯಿನ್ ಮಾಡೋಣ. ಸೊ ಇವೆರಡೂ ಬೇಕಿದ್ರೆ ಮೆಜರ್ಮೆಂಟ್ ಮಾಡಿ ನೋಡೋಣ. ಸೊ ಇದು ನೋಡಿ ಎಷ್ಟಿದೆ ಇದು. ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 5.5 ಸೆಂಟಿಮೀಟರ್. ಸೊ ಇದೆಷ್ಟಿದೆ ನಮಗೆ, ದಿಸ್ ಈಸ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ 5.5 ಸೆಂಟಿಮೀಟರ್. ಎರಡೂ ನಮಗೆ ಈಕ್ವಲ್ ಇದೆ. ಸೊ ಇವೆರಡು, ಸೊ ದಿಸ್ ಈಸ್ ಆ್ಯನ್ ಐಸೋಸಿಲಿಸ್ ಟ್ರಯಾಂಗಲ್. ಸೊ ಇದಿಷ್ಟು ನಮಗೆ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್, ಆಲ್ ಟೈಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರೋ ನನಗೆ ಅಷ್ಟು ರೀಚ್ ಸಿಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.